ಅಗಸ್ತ್ಯ ತಾನೇ ಅದು? ಹೌದು, ಅವನೇ. ಅವನು ಯಾಕೆ ಕಾವೇರಿ ಅಪ್ಪನ ತಿಥಿ ಮಾಡ್ತಿದ್ದಾನೆ? ಏನ್ ನಡೀತಾ ಇದೆ ಇಲ್ಲಿ? ಈಗ ಕಾರ್ಯ ಮುಗ್ದಿದೆ. ಇದನ್ನ ನೀರಲ್ಲಿ ಬಿಟ್ಟು ಮತ್ತೆ ಮಡಿಯಾಗಿ ವಾಪಸ್ ಬರೋಣ. ಎದ್ದೇಳಿ. ಇಬ್ರು ಸೇರಿ ನಿಮ್ಮ ಪಿತೃಗಳ ನಮಸ್ಕಾರ ಮಾಡಿಕೊಡಿ. ಈಗಿನ ಕಾಲದಲ್ಲಿ ಎತ್ತು ಮಕ್ಕಳಿದ್ರೂ ಕೂಡ ತಂದೆ ತಾಯಿನ ನೋಡ್ಕೊಳ್ಳೋದು ಬಹಳ ಕಷ್ಟ. ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಇನ್ನು ಸತ್ತ ಮೇಲೆ ಅವ್ರ ಕಾರ್ಯ ಅಂತೂ ಖಂಡಿತ ಮಾಡಲ್ಲ. ಅಂಥದ್ರಲ್ಲಿ ಅಳಿಯರಾದರೂ ಕೂಡ ಇಷ್ಟು ಶಾಸ್ತ್ರೋಕ್ತವಾಗಿ ಕಾರ್ಯವನ್ನು ಮುಗಿಸ್ಕೊಟ್ಟಿದ್ದೀರಾ. ನಿಮ್ಗೆ ಒಳ್ಳೇದಾಗಲಿ. ಅಳಿಯನಾಗಿ ಇದೆಲ್ಲ ನನ್ನ ಕರ್ತವ್ಯ ಪುರೋಹಿತ್ರೆ. ಇದರಲ್ಲಿ ದೊಡ್ಡತನ ಏನೂ ಇಲ್ಲ. ನಿಮಗೆ ದೀರ್ಘಾಯುಷ್ವಂತರಾಗಿ 100 ಕಾಲ ಬಾಳಿ. ಒಳ್ಳೇದಾಗಲಿ. ಸತ್ಯವಾಗ್ಲೂ ಹೇಳ್ತೀನಿ ಅಳಿ, ಅಂದರೆ ಇವತ್ತು ನನಗಾಗ್ತಿರೋ ಆ ಸಂತೋಷ, ಆ ತೃಪ್ತಿನ ವಿವರಿಸೋಕೆ ನನ್ನ ಹತ್ರ ಪದಗಳಿಲ್ಲ. ಮೇಲಿರೋ ನಮ್ಮ ಭಾವನ ಆತ್ಮಕ್ಕೆ ನಿಜವಾಗ್ಲೂ ಇವತ್ತು ಶಾಂತಿಯಾಗಿರುತ್ತೆ. ನೀವಿಲ್ಲಿ 100 ಕಾಲ ಸುಖವಾಗಿ ಬಾಳಲಿ ಅಂತ ತೃಪ್ತಿಯಿಂದ ನಿಮ್ಗೆ ಆಶೀರ್ವಾದ ಮಾಡಿರ್ತಾರೆ. ನೀವು ಹಾಗೆ ಬಾಳಿ. ಹೌದಪ್ಪ ಅಗಸ್ತ್ಯ, ಇವತ್ತಿಗೆ ನೀನು ನಮ್ಮೆಲ್ಲ ಜವಾಬ್ದಾರಿನೂ ವಹಿಸ್ಕೊಂಡೆ. ಅಗಸ್ತ್ಯ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಕಣೋ. ಇವತ್ತು ನೀನು ತಗೊಂಡಿದ್ದ ನಿರ್ಧಾರ ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಶ್ರದ್ಧೆಯಿಂದ ಕಾರ್ಯ ಮಾಡಿದ್ದು ನನಗೆ ನೆಮ್ಮದಿ ಆಯಿತು ಕಣೋ. ಯಾಕೆ ನೀವೆಲ್ಲ ನಾನೇನೋ ದೊಡ್ಡ ಕೆಲಸ ಮಾಡಿದ್ದೀನಿ ಅನ್ನೋ ಥರ ಅವಾಗಿಂದ ನನ್ನನ್ನು ಹೊಗಳ್ತಾ ಇದ್ದೀರ? ಕಾವೇರಿ ನನ್ನ ಹೆಂಡತಿ ಅಂದಮೇಲೆ ಅವ್ರ ತಂದೆ ನನಗೆ ಮಾವ. ಅವ್ರ ಕಾರ್ಯನ ಮಾಡೋದು ನನ್ನ ಕರ್ತವ್ಯದರ ಜೊತೆ ನನ್ನ ಜವಾಬ್ದಾರಿ ಕೂಡ.
ಅಳಿಯಂದ್ರೆ ನಿಮ್ಮಂಥ ಒಳ್ಳೆ ಅಳಿಯನ್ನು ನೋಡೋಕ್ಕೆ ಆ ಬಾಬಾ ಇಲ್ಲಿಲ್ಲ ಅನ್ನೋದೊಂದು ಕೊರತೆ ಬಿಟ್ಟರೆ ಇನ್ಯಾವ ಬೇಜಾರು ನಮಗಿಲ್ಲ. ಆಯ್ತಾಯ್ತು, ನಾವಿನ್ನೂ ಅಳಿಯಂದ್ರೆ ಹೋಗ್ಲಿದ್ರೆ ಅಳಿಯಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ನಾವು ಮನೆಗೆ ಹೋಗಿ ಮಾತಾಡುವ. ಹೋಗೋಣ ಅಳಿಯಂದ್ರೆ, ಹೋಗೋಣಮ್ಮ. ಡೋಂಟ್ ವರಿ ಕಾವೇರಿ ಅವರೇ, ಐ ಆಮ್ ದೇರ್ ಫಾರ್ ಯು ಆಲ್ವೇಸ್. ಬನ್ನಿ. ಈ ಕಾರ್ಯನ ನಾನೇ ಮಾಡ್ತೀನಿ. ಈಗಿನ ಕಾಲದಲ್ಲಿ ಎತ್ತು ಮಕ್ಕಳಿದ್ರೂ ಕೂಡ ತಂದೆ ತಾಯಿನ ನೋಡ್ಕೊಳ್ಳೋದು ಬಹಳ ಕಷ್ಟ. ವೃದ್ಧಾಶ್ರಮ ಸೇರಿಸ್ಬಿಡ್ತಾರೆ. ಇನ್ನು ಸತ್ತ ಮೇಲೆ ಅವನ ಕಾರ್ಯ ಅಂತೂ ಖಂಡಿತ ಮಾಡಲ್ಲ. ಅಂಥದ್ರಲ್ಲಿ ಅಳಿಯನಾದ್ರೂ ಕೂಡ ಇಷ್ಟು ಶಾಸ್ತ್ರೋಕ್ತವಾಗಿ ಕಾರ್ಯವನ್ನು ಮುಗಿಸ್ಕೊಟ್ಟಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ. ಏನಾಯ್ತು ಹೆಂಡ್ತಿ? ಯಾಕೆ ಸಡನ್ನಾಗಿ ಅಳ್ತಾ ಇದ್ದೀರಾ? ಸರ್, ಮನೇಲಿ ಅಷ್ಟೊಂದೆಲ್ಲ ಸಮಸ್ಯೆ ಇದ್ರು. ವೃಂದ ಅವರು ನಿಮ್ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ರು. ಮತ್ತೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ತನಕ ಬಂದ್ರು. ನೀವ್ ಯಾಕೆ ಸರ್ ಹೋಗಿಲ್ಲ? ನಿಮಗೋಸ್ಕರ ಹೆಂಡ್ತಿ. ನನ್ಗೋಸ್ಕರನಾ? ಎಸ್, ನಿಮಗೋಸ್ಕರನೇ, ನಿಮ್ಮ ಪ್ರೀತಿಗೋಸ್ಕರ. ನಮ್ಮ ಮದುವೆ ಹೇಗೆ ಆಗಿರ್ಬೋದು, ಆದರೆ ಇವಾಗ ನನಗೆ ರಿಯಲೈಸ್ ಆಗಿದೆಯಲ್ಲ, ಆ್ಯಂಡ್ ಆಲ್ಸೋ ನನ್ನ ಕರ್ತವ್ಯನ ನಾನು ನಿಭಾಯಿಸಲೇಬೇಕು ಅಲ್ವಾ? ಇದಕ್ಕೆಲ್ಲ ನೀವೇ ಕಳ್ತಿದ್ದೀರಾ. ಸರ್, ನೀವಿವತ್ತು ನಮ್ಮ ಅಪ್ಪನ ತಿಥಿ ಕಾರ್ಯ ಮಾಡಿದ್ರಲ್ಲ, ನನಗೆ ಅದನ್ನ ನಂಬೋದಕ್ಕೆ ಆಗ್ತಿಲ್ಲ. ಹಾಗೆ ಅದೇನೋ ಖುಷಿ, ಸಮಾಧಾನ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ನೀವು ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ ಸರ್. ಕೃತಜ್ಞತೆನಾ? ಯಾಕೆ ಕಾವೇರಿ? ಇಟ್ಸ್ ಆಲ್ ಮೈ ಡ್ಯೂಟಿ. ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೀರಾ ಅಂದರೆ ನನ್ನನ್ನು ನೀವು ಥರ್ಡ್ ಪರ್ಸನಾಗಿ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತ ಆಯಿತು. ಚೇಚೆ, ಹಾಗೆಲ್ಲ ಹೇಳ್ಬೇಡಿ ಸರ್. ನಿಮ್ಮನ್ನ ಚಿಲ್ಲಿ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ಎದೆ ಬಡಿತದಲ್ಲಿ ನೀವಿರುವಾಗ ನಾನೇ ನೀವು, ನೀವೇ ನಾನು ಅಲ್ವಾ ಸರ್? ನಾನು ನೀವಾದ್ಮೇಲೆ ಈ ಕೃತಜ್ಞತೆ ಥ್ಯಾಂಕ್ಸ್ ಎಲ್ಲ ಬೇಕಾ? ಎಲ್ಲಿ ಸ್ಮೈಲ್ ಮಾಡಿ. ಆ್ಯಂಡ್ ನಿಮ್ಗೆ ಇವತ್ತೊಂದು ಸರ್ಪ್ರೈಸ್ ಇದೆ. ಏನಂತ? ಸರ್ಪ್ರೈಸ್ ಅಂತ ಇದ್ದೀನಿ, ಏನು ಅಂತ ಕೇಳ್ತಿರಲ್ರಿ? ಬನ್ನಿ.